ಹೇಳಿ ಸರ್. ಸರ್, MLA ಶಿವಾನಂದ್ ಅವ್ರ ಬಗ್ಗೆ ನಾನೊಂದು ಆರ್ಟಿಕಲ್ ಬರೆದಿದ್ದಕ್ಕೆ ಅವ್ರ ಕಡೆ ಹುಡುಗರನ್ನೆಲ್ಲ ನಮ್ಮ ಮನೆ ಕಳಿಸಿ ನಮ್ಮನೆ ಸಾಮಾನನ್ನೆಲ್ಲ ಹೊರಗಡೆ ಹಾಕಿ ನನಗೂ ನಮ್ಮ ಮನೆಯವರಿಗೆಲ್ಲ ಒಡೆದೋದ್ರು ಸರ್. ಅಷ್ಟೇ ಅಲ್ಲ ಸರ್, ನಮ್ಮ ಪೇಪರ್ ಮೇಲೆ ನನ್ನ ಮೇಲೆ ಕೇಸ್ ಫೈಲ್ ಮಾಡಿದಾರೆ ಸರ್. ನೀವು ಹೇಗಾದ್ರೂ ಮಾಡಿ ಆ ಕೇಸ್ನ ವಾಪಸ್ ತಗೊಳಂಗ್ ಮಾಡಿ ಸರ್. ಸರ್, ನಮ್ದೊಂದು ಸಣ್ಣ ಪತ್ರಿಕೆ ಸರ್, ಸುಮ್ನೆ ಬರ್ದಿಲ್ಲ ಸರ್. ಅವ್ರು ಮಾಡ್ತಿದ್ದ ಅನ್ಯಾಯಕ್ಕೆ ಬರದೆ ಸರ್. ಪ್ರತಿಯೊಂದಕ್ಕೂ ಸಾಕ್ಷಿ ಇದೆ ಸರ್. ಈ ಕಂತ್ರಿ ರಾಜಕೀಯ ವ್ಯಕ್ತಿಗಳು ಎಲ್ಲಿಡ್ಬೇಕು ಅಲ್ಲಿಡ್ಬೇಕು ಸರ್. ಸರ್, ದಯವಿಟ್ಟು ಆ ಕೇಸ್ನ ವಾಪಸ್ ತಗೊಳಂಗ್ ಮಾಡಿ ಸರ್. ಸರ್, ಬನ್ನಿ ನನ್ನ ಜೊತೆ. ಒಬ್ಬ MLA ಮನೆಗೆ ನುಗ್ಗಿ MLAಗೆ ಹೊಡಿತಾ ಇದ್ಯಾ? ನೋಡ್ಕೊ ನಿನ್ ಕತೆ ಏನಾಗುತ್ತೆ ಅಂತ. ಮನೆ ಏನು? ನಿನ್ನಂತ ವ್ಯಕ್ತಿಗಳನ್ನ ವಿಧಾನಸೌಧದಲ್ಲಿ ನುಗ್ಗಿ ಒಳ್ಳೆ ಶಕ್ತಿ ನನಗಿದೆ ಕಣೋ. ಒಬ್ಬ ಪತ್ರಕರ್ತರ ಬೆಲೆ ಏನಂತ ಗೊತ್ತಾನೋ? ನಿಮ್ಮಂತವ್ರು ಬೆಳಕಿಗೆ ಬರೋದ್ರಿಂದ, ಮೀಡಿಯಾದವರಿಂದ, ಪತ್ರಕರ್ತರಿಂದ. ಇವತ್ ನೀನ್ ಯಾರಂತ ಗೊತ್ತಾಗಿರೋದು ಇವ್ರುಗಳಿಂದ ಕಣೋ. ಇವ್ರ ಮನ್ಸ್ ಮಾರ್ದೆ ನಿನ್ ಬಗ್ಗೆ ಅಪಪ್ರಚಾರ ಮಾಡ್ಬೋದು, ಅದ್ರಿಂದ ನಿಂಗ್ ಸೀಟ್ ಸಿಗ್ತಾನೆ ಹೋಗ್ಬೋದು. ಬಟ್ ಇವ್ರು ಆಗ ಮಾಡಲ್ಲ ಕಣೋ. ಯಾಕೆ ಗೊತ್ತಾನೋ? ಇವ್ರ ನಿಯತ್ ಕಣೋ, ನಿಯತ್ತು. ಅಷ್ಟೇ ಅಲ್ಲ ಕಣೋ, ನಿನ್ ಬೆನ್ನಿಂದ ನಿನ್ ತಿದ್ದೋರ್ ಕಣೋ ಇವ್ರು. ಇವ್ರ ಮನ್ಸ್ ಮಾಡ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಅವ್ರ ಆಗ ಮಾಡಲ್ಲ ಕಣೋ. ನಾಳೆ ನಿನ್ ಸೀಟ್ ಉಳಿಬೇಕಂದ್ರೆ ಇವ್ರ ಚೆನ್ನಾಗಿ ನೋಡ್ಕೊಳೋ. ನೋಡು, ಇನ್ 24 ಗಂಟೆ ಟೈಮ್ ಕೊಡ್ತೀನಿ. ಇವ್ರ ಮೇಲ್ ಕೇಸ್ ಹಾಕಿರೋದು ವಾಪಸ್ ತಗೋಬೇಕ್. ಅಷ್ಟೇ ಅಲ್ಲ, ಇವ್ರುಗಳಾಗಿರೋ ಲಾಸ್ಗಳು ನೀನೇ ವಾಪಸ್ ಕೊಡ್ಬೇಕ್. ಕೊಡ್ತೀಯ ತಾನೆ? ಕೊಡ್ಬೇಕ್, ಕೊಡ್ಲೇಬೇಕ್. ಆಯ್ತು.